ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಮಮತಾ ಪಾಟೀಲ್. ಇಂದಿನ ಈ ವಿಡಿಯೋದಲ್ಲಿ ನಾನು ಬಿಹಾರದ ಭಾಗಲ್ಪುರದ ಕಹಲ್ಗಾಂವ್ ಹತ್ರ ಭಟೇಶ್ವರ್ನಾಥ್ ಟೆಂಪಲ್ ಇದೆ, ಭಟೇಶ್ವರ್ ಸ್ಥಾನ್ ಅಂತ ಕೂಡ ಕರೀತಾರೆ. ಅಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ಒಂದು ಗಂಗಾ ನದಿಯ ಕಿನಾರೆಯಲ್ಲಿದೆ ಇದು. ಬೇಸಿಗೆ ಸಮಯದಲ್ಲಿ ನೀರೆಲ್ಲ ಬತ್ತು ಹೋದ ನಂತರ ಈ ನದಿಯ ಮಧ್ಯದಲ್ಲಿ 3 ಟೆಂಪಲ್ಗಳು ಬರುತ್ತೆ. 3 ಟೆಂಪಲ್ಗಳು ಒಳಗಡೆ, ಈಗ ನೀರೊಳಗಡೆ ಇದೆ, ಆ ನೀರಿಂದ ಮೇಲ್ಗಡೆ ಬರುತ್ತೆ. ಆ ಒಂದು ಮಂದಿರದಲ್ಲಿ ಅಂದ್ರೆ ಟೆಂಪಲ್ ಅಲ್ಲಿ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ನೋಡ್ಬೋದು ಯಾವ ರೀತಿಯಾಗಿ ವಿಶಾಲವಾಗಿ ನದಿ ಇದೆ ಅಂತ ಹೇಳಿ. ನಮ್ ಕಡೆ ಎಲ್ಲ ಗಂಗಾ ಸ್ನಾನ ತುಂಗಪಾನ ಅಂತಾರಲ್ಲ, ಆ ರೀತಿಯಾಗಿ ನೋಡಿ. ಈ ಒಂದು ಟೆಂಪಲ್ ಹತ್ರನೇ ಚಿಕ್ಕ ಚಿಕ್ಕ ಸ್ಟೋರ್ಸ್ ಎಲ್ಲ ಇದೆ, ಅಂದ್ರೆ ಜಾತ್ರೆ ತರ ವಾತಾವರಣ ಇದೆ ಇಲ್ಲಿ. ಇಲ್ಲಿ 11 ಸ್ವಯಂ ಉದ್ಭವ ಲಿಂಗಗಳಿವೆ ಅಂತ ಹೇಳಲಾಗುತ್ತೆ. ಶಿವ ಟೆಂಪಲ್ ಇದು, ಭಟೇಶ್ವರ್ನಾಥ್ ಈ ಟೆಂಪಲ್. ಇಲ್ಲಿ ನೋಡಿ, ಇದರ ಪಕ್ಕದಲ್ಲೇ ನೀವು ನದಿಗೆ ಹೋಗೋದಕ್ಕೆ ಅಲ್ಲಿ ಒಂದು ಘಾಟ್ ಅಂತ ಇದೆ, ಅಲ್ಲಿ ಹೋಗಿ ನೀವು ಸ್ನಾನ ಎಲ್ಲ ಮಾಡೋದಕ್ಕೆ ವ್ಯವಸ್ಥೆ ಎಲ್ಲ ಇದೆ. ಬಟ್ ನೋಡ್ಬೋದು ಯಾವ ರೀತಿಯಾಗಿ ಸುಂದರವಾಗಿ ಕಾಣ್ತಾ ಇದೆ ಅಂತ ಹೇಳಿ. ಅಂದ್ರೆ ನೀರಿನ ಆಳ ಏನಿದೆಯಲ್ಲ, ತುಂಬಾ ಜಾಸ್ತಿ ಇತ್ತು ನೀರಿನ ಆಳ. ಹೀಗಾಗಿ ನಾವು ಹೊರಗಡೆಯಿಂದನೇ ಅಲ್ಲೇ ತಟದಲ್ಲಿ ಕೂತ್ಕೊಂಡು ನಾವು ಎಂಜಾಯ್ ಮಾಡಿದ್ವಿ. ಯಾವುದೇ ಒಂದು ನ್ಯಾಚುರಲ್ ವಸ್ತು ಇರುತ್ತಲ್ಲ, ನ್ಯಾಚುರಲ್ ಜಾಗ ಇರ್ಬೋದು, ತುಂಬಾನೇ ವೈಲ್ಡ್ ಆಗಿರುತ್ತೆ, ನೈಸರ್ಗಿಕ ಇದು ಜಾಗಗಳೆಲ್ಲ. ಸೊ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು, ಯಾಕಂದ್ರೆ ಆಳ ಯಾವ ರೀತಿ ಇದೆ ಅಂತ ಗೊತ್ತಿರೋದಿಲ್ಲ. ಸೊ ಹೊರಗಡೆಯಿಂದನೇ ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ಸ್ನಾನ ಎಲ್ಲ ಆದ ನಂತರ ನಾವು ಭಟೇಶ್ವರ್ನಾಥ್ ಟೆಂಪಲ್ಗೆ ಹೋದ್ವಿ. ನೋಡಿ, ಇದು ಆ ಒಂದು ಟೆಂಪಲ್ ತುಂಬಾ ಹಳೇದಾದ ಟೆಂಪಲ್. ಮಧ್ಯಾಹ್ನದ ಟೈಮ್ ಅಲ್ಲಿ ಹೋಗಿರೋದ್ರಿಂದ ತುಂಬಾ ಶಾಂತವಾಗಿದೆ. ಡೋರ್ ಕೂಡ ಕ್ಲೋಸ್ ಆಗಿತ್ತು. ಹೊರಗಡೆಯಿಂದನೇ ದರ್ಶನ ಮಾಡಿದ್ವಿ. ಇಲ್ಲಿ 11 ಸ್ವಯಂ ಉದ್ಭವ ಶಿವಲಿಂಗಗಳಿವೆ. ಆ 11 ಶಿವಲಿಂಗಗಳನ್ನ ನಾವು ದರ್ಶನವನ್ನ ಮಾಡಿದ್ವಿ. ಅದಾದ ನಂತರ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಇಲ್ಲಿನ ಒಂದು ಮ್ಯಾಂಗೋ ವೆರೈಟಿ ಎಲ್ಲೂ ಕೂಡ ಸಿಗೋದಿಲ್ಲ ಅಂತ, ಮ್ಯಾಂಗೋ ಮಾಲ್ದಾ ಅಂತ ಹೇಳಿ, ಮಾಲ್ದಾ ಆಮ್ ಅಂತ ಹೇಳಿ, ಆ ಒಂದು ಗಿಡಗಳನ್ನ ನಾವು ಇಲ್ಲಿಂದಾನೇ ಖರೀದಿ ಮಾಡಿ ತೆಗೆದುಕೊಂಡು ಹೋದ್ವಿ ಆ ಒಂದು ನರ್ಸರಿಯಿಂದ. ಮಕ್ಕಳ ಸಮ ಪ್ರಾಜೆಕ್ಟ್ ಆಗಿ ಪ್ಲಾಂಟೇಶನ್ ಡ್ರೈವ್ ಕೂಡ ಇತ್ತು. ಹೀಗಾಗಿ ಮಕ್ಕಳು ನೋಡಿ ಸ್ಕೂಲ್ ಯೂನಿಫಾರ್ಮ್ ಅಲ್ಲಿ ಇದ್ದಾರೆ, ಅಂದ್ರೆ ಸ್ಕೂಲ್ ನ ಒಂದು ಲೋಗೋ ಇರುವಂತ ಟಿ ಶರ್ಟ್ ನಲ್ಲಿ ಇದ್ದಾರೆ. ಸೊ ಇಲ್ಲಿಂದ ನಾವು ಒಂದು ಲೀಚಿ ಗಿಡ, ಪೇರ್ಲೆ ಹಣ್ಣು ಅಂದ್ರೆ ಜಂಪಲ್ಕಾಯಿ ಅಂತ ಕರಿತೀವಿ ನಾವು, ಆ ಒಂದು ಗಿಡ, ಮತ್ತೆ 2 ಮ್ಯಾಂಗೋ ಗಿಡಗಳನ್ನ ತೆಗೆದುಕೊಂಡು ಹೋಗ್ತಾ ಇದೀವಿ. ಇಲ್ಲಿಂದ ಇಡೀ ಅರ್ಧ ಕಾರೇ ಕವರ್ ಆಗೋಯ್ತು ನಮ್ದು. ತುಂಬಾ ಕಂಜೆಸ್ಟೆಡ್ ಆಗಿ ನಾವು ಟ್ರಾವೆಲ್ ಮಾಡಿದ್ವಿ ಬರ್ಬೇಕಾದ್ರೆ. ಬಟ್ ವಿ ಆರ್ ಸೋ ಹ್ಯಾಪಿ, ಇಲ್ಲಿನ ಒಂದು ಮ್ಯಾಂಗೋಸ್ ಅನ್ನ ತೆಗೆದುಕೊಂಡು ಹೋಗ್ತಾ ಇದೀವಿ ಅಂತ ಹೇಳಿ. ಈ ಒಂದು ವಿಕ್ರಮಶಿಲಾ ಒಂದು ಬ್ರಿಡ್ಜ್ ಏನಿದೆಯಲ್ಲ, ಅದು ಬಿದ್ದೋಗಿತ್ತು. ಸೊ ಟೆಂಪ್ರರಿ ವ್ಯವಸ್ಥೆಯನ್ನ ಮಾಡಿದ್ದಾರೆ. ನೋಡ್ಬೋದು ಯಾವ ರೀತಿಯಾಗಿ ಇವ್ರು ಟೆಂಪ್ರರಿ ಒಂದ್ ಸೈಡ್ ಆಗಿ ಒಂದೇ ಕಡೆ ಒನ್ ವೇ ಆಗಿ ವೆಹಿಕಲ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ತುಂಬಾನೇ ಟ್ರಾಫಿಕ್ ಇತ್ತು. ನೋಡ್ಬೋದು ಯಾವ ರೀತಿಯಾಗಿ ಟ್ರಾಫಿಕ್ ಆಗಿದೆ, ತುಂಬಾ ಕಂಜೆಸ್ಟೆಡ್ ಆಗಿತ್ತು. ತುಂಬಾ 3 hours ನಾವು ಬ್ರಿಡ್ಜ್ ಮೇಲೆ ವೇಟ್ ಮಾಡಿದ್ವಿ. ಆವಾಗ ನಮ್ಮ ಒಂದು ಟರ್ನ್ ಬಂತು. ತುಂಬಾನೇ ಅಂದ್ರೆ ಕಷ್ಟ ಆಯ್ತು ಈ ಒಂದು ರೂಟ್ ಇಂದ ಹೋಗೋದಕ್ಕೋಸ್ಕರ. ಎಲ್ಲಾ ಕಡೆ ನೋಡ್ಬೋದು ಯಾವ ರೀತಿ ಟ್ರಾಫಿಕ್ ಅಲ್ಲಿ ತುಂಬಾ ಜನ ಒನ್ ವೇ ಆಗಿ ನಿಂತಿದ್ದಾರೆ ಅಂತ. ಲೈನ್ ಆಗಿ 3-4 ಕಿಲೋಮೀಟರ್ ಇತ್ತು. ಸೊ ನೆಕ್ಸ್ಟ್ ಡೇ ನಾವೇನ್ ಮಾಡಿದ್ವಿ, ಮನೆಗೆ ತಲುಪದ ನಂತರ ನೆಕ್ಸ್ಟ್ ಡೇ ನಮ್ ಫಾರ್ಮ್ ಹೌಸ್ ಹೋಗಿ ಆ ಗಿಡಗಳನ್ನ ನೆಟ್ಟಿದ್ವಿ. ಸೊ ನೋಡ್ಬೋದು ಯಾವ ರೀತಿ 2 ಮ್ಯಾಂಗೋ ಅಂದ್ರೆ ಮಾವಿನ ಹಣ್ಣಿನ ಗಿಡಗಳು ಮತ್ತು ಒಂದು ಗಾವಾ, ಒಂದು ಲೀಚಿ ಫ್ರೂಟ್ಸ್ ಅನ್ನ, ಈ ಒಂದ್ ವರ್ಷ ಹಳೇದಾಗಿರೋದ್ರಿಂದ ಇನ್ನು 3 ವರ್ಷದಲ್ಲಿ ಹಣ್ಣನ್ನ ಕೊಡುತ್ತೆ. ನಾವಂತೂ ತುಂಬಾನೇ ಎಕ್ಸೈಟೆಡ್ ಆಗಿದೀವಿ. ಒಂದು ಹರ್ಷು ಅಂದ್ರೆ ದೊಡ್ಡ ಮಗಂದು, ಒಂದು ಹಂಚು ಚಿಕ್ಕ ಮಗಂದು ಗಿಡಗಳಂತೇಳಿ ಡಿಸೈಡ್ ಆಗ್ಬಿಟ್ಟಿದ್ದಾರೆ. ಸೊ ತುಂಬಾ ಖುಷಿ ಅನಿಸ್ತಾ ಇದೆ. ನೋಡೋಣ 3 ವರ್ಷ ಇದು ಸಕ್ಸಸ್ಫುಲ್ ಆಗಿ ಆಗುತ್ತೋ ಇಲ್ವೋ ಅಂತೇಳಿ. ಸೊ ಇದು ನಮ್ಮ ಭಾಗಲ್ಪುರ್ನ ಟ್ರಿಪ್ ನ ಸಂಪೂರ್ಣ ಇದು ಲಾಸ್ಟ್ ವಿಡಿಯೋ ಅಂತಾನೆ ಹೇಳ್ಬೋದು. ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ, ಟೇಕ್ ಕೇರ್.